ಬಿಗ್ ಬಾಸ್ ಕನ್ನಡ 12 ಈಗಾಗಲೇ ಅನೇಕ ಟ್ವಿಸ್ಟ್ಗಳೊಂದಿಗೆ ಪ್ರೇಕ್ಷಕರನ್ನ ಆಕರ್ಷಿಸುತ್ತಿದೆ. ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು, ಮಾಸ್ ಇವಿಕ್ಷನ್, ಸೀಕ್ರೆಟ್ ಟಾಸ್ಕ್ ಹೀಗೆ ಈ ಸೀಸನ್ ಸಿಕ್ಕಾಪಟ್ಟೆ ಕುತೂಹಲವನ್ನ ಹುಟ್ಟಿಸಿದೆ. ಈ ಮಧ್ಯೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಹಾಗೂ ವೀಕ್ಷಕರಲ್ಲಿ ಶಾಕ್ ಮೂಡಿಸಿದೆ. ಅದ್ಯಾಕೋ ಕಳೆದ 2 ವಾರಗಳಿಂದ ಬಿಗ್ ಬಾಸ್ ಎಲಿಮಿನೇಷನ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಜೋರು ಚರ್ಚೆಯಾಗುತ್ತಿದೆ. ಒಂದ್ಕಡೆ ರಜತ್ ಮತ್ತು ಚೈತ್ರಾ ಕುಂದಾಪುರ ಅಸಲಿಗೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಲ್ಲ, ಶೀಘ್ರದಲ್ಲೇ ದೊಡ್ಮನೆಯಿಂದ ಹೊರಬರ್ತಾರೆ ಎಂದೆಲ್ಲ ಗಾಸಿಪ್ ಹರಿದಾಡುತ್ತಿತ್ತು. ಅಷ್ಟಕ್ಕೂ ಈ ವಾರವೇ ಹೊರಗೆ ಹೋಗಲಿದ್ದಾರೆ ಎಂದು ಕೂಡ ಚರ್ಚೆಯಾಗುತ್ತಿತ್ತು. ವಿಶೇಷವೇನೆಂದರೆ ಈ ವಾರ ರಜತ್ ಸೇಫ್ ಆಗಿದ್ದು ಬಿಗ್ ಬಾಸ್ನಲ್ಲಿ ತಮ್ಮ ಜರ್ನಿಯನ್ನ ಕಂಟಿನ್ಯೂ ಮಾಡಲಿದ್ದಾರೆ. ಶಾಕಿಂಗ್ ಅಂತಂದ್ರೆ ರಕ್ಷಿತಾ ಶೆಟ್ಟಿ ಹಾಗೂ ಧ್ರುವಂತ್ ಈ ವಾರ ಬಿಗ್ ಬಾಸ್ನಿಂದ ಹೊರಬಂದಿದ್ದಾರೆ. ಹೌದು, ಈ ಕುರಿತ ಪ್ರೋಮೋ ಇದೀಗ ರಿಲೀಸ್ ಆಗಿದೆ. ಪ್ರೊಮೋದಲ್ಲಿ ಈ ವಾರ ಸರ್ಪ್ರೈಸ್ ಎವಿಕ್ಷನ್ ಇದೆ, ಈ ವಾರ ಹೋಗೋದು ಒಬ್ಬರಲ್ಲ, ಬದಲಿಗೆ ಇಬ್ಬರು ಎಂದು ಕಿಚ್ಚ ಸುದೀಪ್ ಸ್ಪರ್ಧಿಗಳಿಗೆ ದೊಡ್ಡ ಶಾಕ್ ನೀಡಿದ್ದಾರೆ. ನಾಮಿನೇಟ್ ಆಗಿದ್ದ ಸ್ಪರ್ಧಿಗಳನ್ನ ಸೇವ್ ಮಾಡುತ್ತಾ ಕೊನೆಗೆ ಧ್ರುವಂತ್, ರಜತ್ ಹಾಗೂ ರಕ್ಷಿತಾ ಶೆಟ್ಟಿ ಮಧ್ಯೆ ಯಾರು ಸೇಫ್ ಆಗ್ತಾರೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇತ್ತು. ಈ ಮೂವರ ಪೈಕಿ ರಜತ್ ನೀವು ಸೇಫ್ ಆಗಿದ್ದೀರಿ ಎಂದು ಕಿಚ್ಚ ಸುದೀಪ್ ಅನೌನ್ಸ್ ಮಾಡಿದ್ದಾರೆ. ಧ್ರುವಂತ್ ಹಾಗೂ ರಕ್ಷಿತಾ ಶೆಟ್ಟಿ ಮುಖ್ಯದ್ವಾರದ ಮೂಲಕ ಹೊರಬಂದಿದ್ದಾರೆ. ಮನೆ ಮಂದಿ ಇದು ನಿಜನಾ ಅನ್ನೋ ಶಾಕ್ನಲ್ಲಿದ್ರೆ, ರಕ್ಷಿತಾ ಶೆಟ್ಟಿಗೆ ಇಲ್ಲಿ ಏನಾಗ್ತಿದೆ ಅನ್ನೋ ಕನ್ಫ್ಯೂಷನ್. ಕೊನೆಗೆ ಮುಖ್ಯದ್ವಾರದಿಂದೇ ರಕ್ಷಿತಾ ಶೆಟ್ಟಿ ಹಾಗೂ ಧ್ರುವಂತ್ ಔಟ್ ಆಗಿದ್ದಾರೆ. ಅಂದಹಾಗೆ ಇದು ನಿಜವಾದ ಎಲಿಮಿನೇಷನ್ ಅಲ್ಲ, ಇವರಿಬ್ಬರನ್ನ ಸೀಕ್ರೆಟ್ ರೂಮ್ನಲ್ಲಿ ಇರಿಸಲಾಗುತ್ತದೆ ಎಂದೆಲ್ಲ ವೀಕ್ಷಕರು ಅಭಿಪ್ರಾಯಪಟ್ಟಿದ್ದಾರೆ. ಇದು ನಿಜವಾಗಲೂ ಎಲಿಮಿನೇಷನ್ ಇವರಿಬ್ರು ಸೀಕ್ರೆಟ್ ರೂಮ್ನಲ್ಲಿದ್ದಾರಾ ಎನ್ನುವ ನಿಮ್ಮೆಲ್ಲ ಪ್ರಶ್ನೆ ಹಾಗೂ ಕುತೂಹಲಕ್ಕೆ ಇಂದಿನ ಎಪಿಸೋಡ್ನಲ್ಲಿ ಉತ್ತರ ಸಿಗಲಿದೆ.